ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಕಾಂಗ್ರೆಸ್ ನಾಯಕರು ಪ್ರಕರಣದ ವಿಚಾರವಾಗಿ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಕಿರುಕುಳ ಇದೆ ಅಂತ ಹೇಳ್ತಿದ್ದಾರೆ. ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ. ಶೂಟ್ ಮಾಡಿಕೊಂಡ್ರೆ ಶೂಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ ರೈಡ್ ಆಗಿದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿಸಿದ್ರ ಬಿಜೆಪಿಗೆ ಲಿಂಕ್ ಕೊಟ್ಟ ಕಾಂಗ್ರೆಸ್ ನಾಯಕರು. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಕರಣದ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಭ್ರಷ್ಟಾಚಾರ ಮತ್ತು ಐಟಿ ಇಲಾಖೆಯ ಕಿರುಕುಳವಿದೆ ಅಂತ ನೇರ ಆರೋಪ ಮಾಡಿದ್ದಾರೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆಗೆ 106 ಕೋಟಿ ಬೇಡಿಕೆ. ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ತಲೆಬಾಗದವರೇ ಟಾರ್ಗೆಟ್. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು ಎಸ್ಎಂಇ, ಎಂಎಸ್ಎಂಇ ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಪ್ರದೀಪ್ ಈಶ್ವರ್ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿದ್ದು, ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿ ತಿರುಗೇಟು ನೀಡುತ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಕಾಂಗ್ರೆಸ್ ನಾಯಕರು ಪ್ರಕರಣದ ವಿಚಾರವಾಗಿ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಕಿರುಕುಳ ಇದೆ ಅಂತ ಹೇಳ್ತಿದ್ದಾರೆ. ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ ರೈಡ್ ಆಗಿದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿಸಿದ್ರ ಬಿಜೆಪಿಗೆ ಲಿಂಕ್ ಕೊಟ್ಟ ಕಾಂಗ್ರೆಸ್ ನಾಯಕರು. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಕರಣದ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಭ್ರಷ್ಟಾಚಾರ ಮತ್ತು ಐಟಿ ಇಲಾಖೆಯ ಕಿರುಕುಳವಿದೆ ಅಂತ ನೇರ ಆರೋಪ ಮಾಡಿದ್ದಾರೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆಗೆ 106 ಕೋಟಿ ಬೇಡಿಕೆ. ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ತಲೆಬಾಗದವರೇ ಟಾರ್ಗೆಟ್. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು ಎಸ್ಎಂಇ, ಎಂಎಸ್ಎಂಇ ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಪ್ರದೀಪ್ ಈಶ್ವರ್ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿದ್ದು, ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿ ತಿರುಗೇಟು ನೀಡುತ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಕಾಂಗ್ರೆಸ್ ನಾಯಕರು ಪ್ರಕರಣದ ವಿಚಾರವಾಗಿ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಕಿರುಕುಳ ಇದೆ ಅಂತ ಹೇಳ್ತಿದ್ದಾರೆ.
ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ ರೈಡ್ ಆಗಿದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿಸಿದ್ರ ಬಿಜೆಪಿಗೆ ಲಿಂಕ್ ಕೊಟ್ಟ ಕಾಂಗ್ರೆಸ್ ನಾಯಕರು. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಕರಣದ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಭ್ರಷ್ಟಾಚಾರ ಮತ್ತು ಐಟಿ ಇಲಾಖೆಯ ಕಿರುಕುಳವಿದೆ ಅಂತ ನೇರ ಆರೋಪ ಮಾಡಿದ್ದಾರೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆಗೆ 106 ಕೋಟಿ ಬೇಡಿಕೆ. ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ತಲೆಬಾಗದವರೇ ಟಾರ್ಗೆಟ್. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು ಎಸ್ಎಂಇ, ಎಂಎಸ್ಎಂಇ ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಪ್ರದೀಪ್ ಈಶ್ವರ್ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿದ್ದು, ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿ ತಿರುಗೇಟು ನೀಡುತ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಕಾಂಗ್ರೆಸ್ ನಾಯಕರು ಪ್ರಕರಣದ ವಿಚಾರವಾಗಿ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಕಿರುಕುಳ ಇದೆ ಅಂತ ಹೇಳ್ತಿದ್ದಾರೆ. ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ ರೈಡ್ ಆಗಿದೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿಸಿದ್ರ ಬಿಜೆಪಿಗೆ ಲಿಂಕ್ ಕೊಟ್ಟ ಕಾಂಗ್ರೆಸ್ ನಾಯಕರು. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಪ್ರಕರಣಕ್ಕೆ ಈಗ ರಾಜಕೀಯ ಬಣ್ಣ ಬಂದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಕರಣದ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದು, ಇದರ ಹಿಂದೆ ಬಿಜೆಪಿ ನಾಯಕರ ಭ್ರಷ್ಟಾಚಾರ ಮತ್ತು ಐಟಿ ಇಲಾಖೆಯ ಕಿರುಕುಳವಿದೆ ಅಂತ ನೇರ ಆರೋಪ ಮಾಡಿದ್ದಾರೆ. ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆಗೆ 106 ಕೋಟಿ ಬೇಡಿಕೆ. ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ತಲೆಬಾಗದವರೇ ಟಾರ್ಗೆಟ್. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ ಜಿಎಸ್ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು ಎಸ್ಎಂಇ, ಎಂಎಸ್ಎಂಇ ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಪ್ರದೀಪ್ ಈಶ್ವರ್ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿದ್ದು, ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿ ತಿರುಗೇಟು ನೀಡುತ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.